ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ವೀಕ್ಷಕರಿಗೆ ಸ್ವಾಗತ. ಇಂದು ನಾನು ಮತ್ತೆ ಆ ದೈವತ್ವದ ಬಗ್ಗೆ ಸಹ ಮುಂದುವರೆದ ಭಾಗ ಆಗಿರ್ತದೆ. ಇವತ್ತು ಸಹ ಅದರ ಕುರಿತು ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದರೆ, ಇವಾಗ ಎರಡು ವಿಡಿಯೋಗಳಲ್ಲಿ ಆ ದೇವರು ಅಥವಾ ದೈವತ್ವ ಅಂದರೆ ಯಾವ ಥರ ಇರುತ್ತದೆ, ಅಥವಾ ನನ್ನ ನಂಬಿಕೆ ಏನು, ಅಥವಾ ನನ್ನ ತಾರ್ಕಿಕವಾಗಿ ನನ್ನ ನಿರೂಪಣೆ ಏನು ಅಂತ ನೀವು ಕೇಳಿಸ್ಕೊಂಡಿದ್ದೀರಿ. ಇರಲಿ, ಅದು ಅದರ ಸತ್ಯಾಸತ್ಯತೆಗಳ ಕುರಿತು ಚರ್ಚೆ ಮಾಡೋ ಅಗತ್ಯ ಈ ವೇದಿಕೆಯಲ್ಲಿಲ್ಲ. ಈಗ ಅದು ಇವತ್ತು ಮತ್ತೆ ಅದನ್ನೇ ಮುಂದುವರಿಸ್ತಾ ಇದ್ದೀನಿ, ಅದರ ಕುರಿತೇ ಮುಂದುವರಿಸ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದರೆ, ಅದು ತುಂಬ ಅದ್ಭುತವಾದ ವಿಚಾರ, ತುಂಬ ಕರೆಕ್ಟಾಗಿ ಕೇಳಿಸ್ಕೋಬೇಕು. ನಾವು ದೇವ್ರನ್ನ ನಂಬ್ತೀವೋ ನಂಬಲ್ಲೋ ಅದು ಪ್ರಶ್ನೆ ಪಕ್ಕಕ್ಕಿಟ್ಟು, ದೇವ್ರ ಹತ್ರ ನಾವು ಯಾಕೆ ಹೋಗ್ತೀವಿ, ಅಥವಾ ಏನು ನಮ್ಮ ಕೆಲಸ, ದೇವ್ರ ಹತ್ರ ಏನು ಕೆಲಸ ಇದೆ ನಮಗೆ ಅಂತ ಹೇಳಿದರೆ, ನಾವು ಸ್ವಲ್ಪ ಮನುಷ್ಯರಾಗೇ ಯೋಚನೆ ಮಾಡೋಣ. ಆ್ಯಕ್ಚುಲಿ ದೇವರಿದ್ದರೆ ಅವ್ರ ಹತ್ರ ಯಾಕೆ ಹೋಗಬೇಕು ಅವೆಲ್ಲ ಆಮೇಲೆ. ಮಾಮೂಲು ಸಾಧಾರಣ ವ್ಯಕ್ತಿ ಯಾಕೆ ಹೋಗ್ತಾರೆ ದೇವ್ರ ಹತ್ರ ಅಂದರೆ, ಅವ್ರಿಗೇನೋ ಒಂದು ಬೈಕ್ ಇರ್ತದೆ. ಅವನಿಗೆ ದುಡ್ಡಿನ ಸಮಸ್ಯೆನೋ ಮತ್ತೊಂದು ಮಕ್ಕಳು ಮದುವೆ ಆಗಿರತ್ತನೋ, ಅಥವಾ ನಾನು IAS ಆಗಬೇಕತ್ತನೋ, ಅಥವಾ ಇನ್ನೇನು ಮತ್ತೇನು. ಮೋಕ್ಷ ಕೇಳೋದು ಬೇರೆ, ಅದು ಆಧ್ಯಾತ್ಮಿಕ ವಿಚಾರಗಳು. ನನಗೆ ದೇವರಾಗಬೇಕು, ನನಗೆ ಸ್ವಾಮಿ ನನಗೆ ಮೋಕ್ಷ ಕೊಡು, ಏನು ಬೇಡ ಅನ್ನೋದು ಅದು ಬೇರೆ ವಾದ, ಅದು ಬೇಡ ನಮಗಿಲ್ಲಿ. ನಮ್ಮ ಮಾಮೂಲು ಮನುಷ್ಯರಪ್ಪ. ನನಗೆ ದೇವ್ರ ಹತ್ರ ದೇವಸ್ಥಾನಕ್ಕೆ ಹೋಗಬೇಕು, ದೇವ್ರ ಹತ್ರ ಬೇಡ್ಕೋಬೇಕು, ನಾವು ಬೇಡ್ಕೋಬೇಕು, ಪ್ರಾರ್ಥನೆ ಮಾಡಬೇಕು ಅಂತ ಅನಿಸುತ್ತೆ. ಹೌದಾ? ಆಯಿತು. ದೇವರು ಇದ್ದರೆ, ಅದು ಇದಾರೆ ಅಂತ ಅಂದುಕೊಂಡರೆ ನಮ್ಮ ಪ್ರಾರ್ಥನೆ ಯಾವ ಥರ ಇರಬೇಕು ಅಂತ ಹೇಳ್ತೀನಿ. ನನ್ನ ಪ್ರಕಾರ ಹೇಳ್ತೇನೆ ನಾನು. ಆಯಿತು, ದೇವರಿದ್ದಾನೆ ಅಂತ ಇಟ್ಕೊಳ್ಳೋಣ. ಆ ದೇವರಿಗೆ ನಮ್ಮ ನಿವೇದನೆ, ನಮ್ಮ ಮನವಿ, ನಮ್ಮ ಪ್ರಾರ್ಥನೆ ಏನು, ಅಥವಾ ಯಾರದ ಮಾಡಬೇಕು ನನ್ನ ಮೂಲಕ, ಅಥವಾ ನನ್ನ ಪ್ರಕಾರ, ಅಥವಾ ಈ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಎಂಬ ವಿದ್ಯೆಯ ಮೂಲಕ ತಿಳ್ಕೊಳ್ಳೋಣ. ಇದು ತುಂಬ ಮಹತ್ವವಾದ ವಿಚಾರ ಆಗಿರ್ತದೆ. ಏನಪ್ಪ ಅಂತ ಹೇಳಿದರೆ, ನಾವು ಈ ವಿದ್ಯೆ ಮೊದಲು ನಾನು ಕಲ್ತಿದ್ದೆ ರೇಖಿ. ಅದಕ್ಕಿಂತ ಹಿಂದೆ ಹಿಪ್ನಾಟಿಸಮ್ ಕಲಿಕೆ ಪ್ರಯತ್ನ ಮಾಡಿಯೂ ಅದರ ಕಡೆಗೆ ಹೋಗಲಿಲ್ಲ ನಾನು. ನಂತರ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ನಾನೇ ಕಂಡು ಹಿಡಿದಿರ್ತಕ್ಕಂಥ ವಿದ್ಯೆ ಇದೆ. ಇದರ ಮೂಲಕ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಅತ್ಯಂತ ಸ್ಪಷ್ಟವಾಗಿ ಒಂದು ಮಾತು ಹೇಳ್ತೀನಿ. ಈ ದೇಹವನ್ನು ಆಳುತ್ತಿರುವುದು, ಈ ವಿಶ್ವವನ್ನು ಆಳುತ್ತಿರುವ ಅಭೌತಿಕ ಅಂಶಗಳೇ ಹೊರತು ಭೌತಿಕ ಅಂಶಗಳಲ್ಲ. ಇದೊಂದು ತುಂಬ ಸ್ಪಷ್ಟವಾದ ಸತ್ಯ. ಈ ಅಭೌತಿಕ ಅಂಶಗಳು, ನೀವು ಮನಸ್ಸಂತ ಹೇಳ್ರಿ, ಕಾಂತಿ ವಲಯ, ಶಕ್ತಿ ಚಕ್ರಗಳು, ಅಥವಾ ಆತ್ಮ, ಏನು ಬೇಕಾದ್ರೆ ಹೆಸರು ಇಟ್ಕೊಂಡ್ರೆ, ಅಥವಾ ಯಾವ ಅಂಶಗಳು ಇದ್ದಾವೋ ಅದರ ಚರ್ಚೆ ಮಾಡೋಣ. ಆದರೆ ನಮ್ಮನ್ನು ಆಳುತ್ತಿರುವುದು ಅಭೌತಿಕ ಅಂಶಗಳೇ. ಒಬ್ಬರು ಹೇಳ್ತಾರೆ, ಯುದ್ಧ ಎಂಬುದು ಪ್ರಾರಂಭ ಆಗೋದು ಮನುಷ್ಯನ ಬ್ರೈನಲ್ಲಿ. ಒಬ್ಬ ವ್ಯಕ್ತಿ ಹೇಳ್ತಾರೆ, ನಮ್ಮ ಕಣಿ ಕಾಣುವ ಯುದ್ಧ ಬೇರೆ, ಕಣಿ ಕಾಣುವ ಯುದ್ಧ ಬೇರೆ, ಆದರೆ ಇದು ಆರಂಭವಾಗೋದು ಇಲ್ಲಿ. ಅದೇ ಆಗ ಆ ಮನಸ್ಸಿಗಿರ್ತಕ್ಕಂಥ ಶಕ್ತಿ ಎಷ್ಟಿದೆ ಅಂತ ನಮ್ಗೆ ಅರ್ಥ ಆಗ್ತದೆ. ಅದು ಸ್ವಲ್ಪ ಪಕ್ಕಿಟ್ಟು ಮಾತಾಡಿದ್ರೆ ಮತ್ತೆ ದೇವ್ರ ಹತ್ರ ಬರೋಣ, ದೇವ್ರ ವಿಚಾರಕ್ಕೆ ಬರೋಣ. ನಾನು ಈ ಸೈಕಿಕ್ ಪವರ್ ಎಂಬುದು ಪವಾಡ ಸದೃಶ ವಿದ್ಯೆ ಇದೆ, ನಿಗೂಢ ವಿದ್ಯೆ. ಪವಾಡಕ್ಕೂ ಪವಾಡ ಸದೃಶಕ್ಕೂ ವ್ಯತ್ಯಾಸ ಏನು ನನ್ನ ಪ್ರಕಾರ? ಪವಾಡಗಳಂದರೆ ಇದಕ್ಕೆ ದೇವ್ರ ಪ್ರತ್ಯಕ್ಷ ಆಗಬೇಕು, ಸುದರ್ಶನ ಚಕ್ರ ಬಿಟ್ಟು ಅವನ ಶಿರಚ್ಛೇದ ಮಾಡಬೇಕು, ಇಂಥರ ಪವಾಡಗಳು. ಪವಾಡ ಸದೃಶ ಅಂದರೆ ಏನು? ಅಂದರೆ ಅದರಂತೆ ತೋರುವಂಥದ್ದು. ಅಂದರೆ ಇದು ಅಂದರೆ ನಮ್ಮ ಯೋಚನೆ ಸಹ ನಮ್ಮ ಯೋಚನೆ ನಿಲ್ಕುವಂಥದ್ದಲ್ಲ ಅದು ಪವಾಡ ಸದೃಶ. ಎಕ್ಸಾಂಪಲ್ಸ್ ಸಾಕಷ್ಟು ಕೇಳ್ಬೋದು, ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ಸಾಕಷ್ಟು ಕಾಯಿಲೆಗಳನ್ನು ಮಾನಸಿಕ ಶಕ್ತಿಯಿಂದಲೇ ನಾವು ವಾಸಿ ಮಾಡ್ತಾಯಿದ್ವಿ.
ಆಮೇಲೆ ಆ್ಯಡ್ ಮಾಡ್ಕೊಂಡ್ವಿ, ನಿದ್ದೆ ಮಾಡಬೇಕು, ನೀರು ಕುಡಿಬೇಕು, ಇಂಥ ಆಹಾರ ತಿನ್ನಬೇಕು ಅಂತ ಆಮೇಲೆ ಆ್ಯಡ್ ಮಾಡ್ಕೊಂಡಿದ್ದು. ಅದಕ್ಕಿಂತ ಹಿಂದೆ ನಾನು ಮಾನಸಿಕ ವಿದ್ಯೆಗಳ ಮೂಲಕನೇ ನಾನು ಚಿಕಿತ್ಸೆ ಕೊಡ್ತಿದ್ದೆ. ಅದು ವಿಚಾರ ಬೇಡ ಈಗ. ಅಲ್ಲಿ ಒಂದು ವಿಧಾನ ಹೇಳ್ತೀನಿ, ನಾನು ದಿನ ಮಾಡ್ತಾ ಇರೋ ಕೆಲಸ ಹೇಳ್ತಿರೋದು, ನನ್ನಿಂದ ಆಗೋ ಕೆಲಸ ಹೇಳ್ತಿರೋದು. ನಾನು ಅಂತೆ ಕಂತೆಗಳಲ್ಲ. ಎಲ್ಲೋ ಒಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿ ಎಲ್ಲಿದ್ದಾರೆ ಸಹ ಗೊತ್ತಿಲ್ಲ. ಒಂದು ವಾಟ್ಸಪ್ಪಲ್ಲಿ ಫೋಟೋ ಕಳಿಸ್ತಾನೆ, ಸ್ವಾಮಿ ನನಗಿಂತ ತಲೆನೋವಿದೆ ಅಥವಾ ನನಗಿಂತ ಸಮಸ್ಯೆ ಇದೆ ಅಥವಾ ಏನಿದೆ, ನೀವು ನಿಮ್ಮ ಆ ಒಂದು ಸೈಕಿಕ್ ಪವರ್ನ ಕಳಿಸಿರಿ ಈ ಫೋಟೋ ಮೂಲಕ ಅಂತ ಹೇಳ್ತಾನೆ. ಇಟ್ಕೊಳ್ಳಿ, ನಾನೇ ಹೇಳ್ತೀನಿ, ನೀವು ಫೋಟೋ ಕಳಿಸಿ ನಾನು ಮಾಡ್ತೀನಿ ಅಂತ. ಆ ಫೋಟೋ ಮೂಲಕ ಆ ವ್ಯಕ್ತಿಗೆ ಆ ಒಂದು ಸೈಕಿಕ್ ಪವರ್ ತರಂಗಗಳನ್ನ ಅಥವಾ ಸೈಕಿಕ್ ಫ್ರೀಕ್ವೆನ್ಸಿನ ಕಳಿಸೋ ಸಾಧ್ಯ. ಅದು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗ್ತದೆ, ರಿಸಲ್ಟು ಬರ್ತದೆ. ಇದರಲ್ಲಿ ಯಾವುದೇ ರೀತಿಯ ನಾವು ಹೇಳ್ತೇವೆ 99% ಅಲ್ಲ, 100%. 99%. ಇದು ಅದ್ಭುತ ಅನಿಸ್ತಾರೆ ನಿಮಗೆ. ಅವನು ಎಲ್ಲೋ ಇರ್ತಾನೆ, ಎಷ್ಟೋ ದೂರದಲ್ಲಿರ್ತಾನೆ. ಅವನು ಇಲ್ಲಿಂದ ಬೆಂಗಳೂರಿಲಿರಬಹುದು, ಡೆಲ್ಲಿಲಿರ್ಬೋದು, ಅಮೆರಿಕಾದಲ್ಲಿ ಯಾವುದೋ ಒಂದು ಪ್ಲೇಸಲ್ಲಿ ಇರಬಹುದು. ಒಂದು ಕ್ಷಣ ಮಾತ್ರದಲ್ಲಿ ಅವನಿಗೆ ಆ ತರಂಗಗಳು ಹೋಗ್ತದೆ, ಮಾನಸಿಕ ಶಕ್ತಿಯ ತರಂಗಗಳು, ಸೈಕಿಕ್ ಪವರ್ನ ಫ್ರೀಕ್ವೆನ್ಸಿ ಹೋಗ್ತದೆ. ಅವನಿಗೆ ಅನುಭವ ಆಗ್ತದೆ, ಅವನಿಗೆ ರಿಸಲ್ಟ್ ಬರ್ತದೆ. ಇದು ನಾನು ದಿನ ಮಾಡ್ತೀನಿ. ನಾನು ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಪರ್ಫಾರ್ಮ್ ಇಟ್. ನಾನು ಮಾಡ್ತಾಯಿದ್ದೀನಿ. ಈಗ ಯಾರೋ ಮಾಡಿದ್ದು ಇಂಥ ಪುಸ್ತಕದಲ್ಲಿದೆ, ರೆಫರೆನ್ಸು ಅವೆಲ್ಲ ಹೇಳ್ತಾರೆ. ನಾನು ರೆಫರೆನ್ಸ್ ಅಲ್ಲ, ಸತ್ಯ ಇದು. ನಾನು ಮಾಡ್ತಿರೋ ಕೆಲಸ ಇದು, ನನ್ನಿಂದ ಆಗೋಕ್ಕಿಂತ ಕೆಲಸ ಇದು. ಇಟ್ ಈಸ್ ಟ್ರೂ. ಸರಿ, ಆಯಿತು, ಸತ್ಯ ಅಂತ ಇಟ್ಕೊಳ್ಳೋಣ. ಮತ್ತೇನೀಗ ಅದಕ್ಕೂ ದೇವ್ರ ಸಂಬಂಧ ಏನು ಬರ್ತಾಯಿದೆ, ಅಲ್ಲಿಗೆ ಬರ್ತಾಯಿದ್ದೀನಿ. ಎಲ್ಲೋ ಡಿಲ್ಲಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಒಂದು ಫೋಟೋವನ್ನು ಕಳಿಸ್ಬೋದು, ಫೋಟೋ ಇಲ್ಲಂದ ಸಹ ಮಾಡಬಹುದು. ಅದು ಇದ್ದಿದ್ದು ಅದ್ಭುತ. ಅವನ ವಾಯ್ಸ್ ಮೂಲಕನೇ ನಾವು ಈ ಫ್ರೀಕ್ವೆನ್ಸಿ ಕಳಿಸ್ಬೋದು. ಜಸ್ಟ್ ನಮ್ಮ ಭಾವನೆ ಮೂಲಕ ಫ್ರೀಕ್ವೆನ್ಸಿ ಕಳಿಸ್ಬೋದು. ಇವೆಲ್ಲ ಸಾಧ್ಯ ಇದೆ. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಒಂದು ಯೋಚಿಸಿದಾಗ ಒಂದು ವ್ಯಕ್ತಿಯ ಬಗ್ಗೆ ಅಥವಾ ಒಂದು ಶಕ್ತಿಯ ಬಗ್ಗೆ ಅಥವಾ ಒಂದು ಟಾರ್ಗೆಟ್ನ ಫಿಕ್ಸ್ ಮಾಡಿಕೊಂಡಾಗ, ಫೋಟೋ ಮೂಲಕ ಇರ್ಬೋದು, ಅವನ ವಾಯ್ಸ್ ಮೂಲಕ ಇರ್ಬೋದು, ಅಥವಾ ನಮ್ಮ ಭಾವನೆ ಮೂಲಕ ಇರ್ಬೋದು, ನಮ್ಮ ಸೈಕಿಕವನ್ನು ಅಲ್ಲಿ ಕಳಿಸ್ಬೋದು ಅಂತ ಹೇಳ್ತಾ ಇದ್ದೀನಿ. ಇಷ್ಟೇ ಟೋಟಲ್. ಆಯಿತು, ಕಳಿಸಿದ್ದೀವಿ, ಏನಾಗುತ್ತೆ ಕಳಿಸಿದ್ರೆ ಅಂತ ಪ್ರಶ್ನೆ. ನಾವು ಹೇಳ್ತೀವಿ, ಒಬ್ಬ ವ್ಯಕ್ತಿ ತಲೆನೋವಿದೆ ಫಾರ್ ಎಕ್ಸಾಂಪಲ್. ಆವಾಗ ಏನಾಗ್ತದೆ, ಆ ತಲೆನೋವು ಹೋಲಿಕೆಯನ್ನು ಆ ಸಂಬಂಧಪಟ್ಟ ತರಂಗಗಳನ್ನು ಕಳಿಸ್ತೀವಿ, ಅವನು ವಾಸಿ ಆಗ್ತದೆ. ಹಾಗೆ ನಮ್ಮ ಭಾವನೆ ಅದು, ನೀವು ತಲೆನೋವು ವಾಸಿ ಆಗಬೇಕು ಅಂತ ನಮ್ಮ ಅಭಿಪ್ರಾಯವನ್ನು ಅವನು ಗ್ರಹಿಸುತ್ತಾನೆ. ಅವನೊಂದು ಇಲ್ಲಿ ಯಾರು, ಅವನ ಮಾನಸಿಕ ಸ್ಥಿತಿ. ಅವನು ಅಂದರೆ ವ್ಯಕ್ತಿ ಅಂದರೆ ದೇಹ ಅಲ್ಲ. ಈಗ ಇದನ್ನು ಸೊ ಟೆಕ್ನಿಕಲಿ ಮಾತನಾಡಿದ್ರೆ ಅದನ್ನು ನಂಬೋದು ಬಿಡ್ಬೋದು, ಅದು ಪ್ರಶ್ನೆ ಬೇರೆ. ASC ಅಂತ ಹೇಳ್ತೀವಿ, ಆಟೋಮ್ಯಾಟಿಕ್ ಸಬ್ಕಾನ್ಷಿಯಸ್ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ. ಹಾಗೆ ನನಗಿರ್ತಕ್ಕಂಥ ಒಂದು ಶಕ್ತಿ ಇದೆ, ಅವ್ರಿಗೊಬ್ಬ ಶಕ್ತಿ ಇದೆ. ಆ ಶಕ್ತಿ ಆಟೋಮ್ಯಾಟಿಕ್ ಸಬ್ಕಾನ್ಷಿಯಸ್ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ. ಅದರ ಮೂಲಕ ಹೋಗ್ತದೆ. ಇರಲಿ, ಇನ್ನು ದೇವ್ರ ಹತ್ರ ಬರ್ತೀನಿ, ದೇವ್ರ ವಿಚಾರ ಬರ್ತೀನಿ. ಈಗ ಆ ದೇವರು ಎಲ್ಲೋ ಇದ್ದಾನೆ, ನಿಜ ಹೇಳೋದು ನನಗೂ ಗೊತ್ತಿಲ್ಲ, ಸತ್ಯ ಇದು. ನಾನು ದೈವತ್ತು ನಂಬಿದರೂ ಸಹ ಇಂಥ ಲೊಕೇಶನ್ ದೇವರಿದ್ದಾನೆ ಅಂತ ಹೇಳಲಿಕ್ಕೆ ನನಗೆ ಆ ಶಕ್ತಿ ಇಲ್ಲ, ನನಗೆ ಗೊತ್ತಿಲ್ಲ. ಗೊತ್ತಿರೋ ಇದ್ದರೆ ಸಂತೋಷ, ಅವ್ರು ಧನ್ಯವಾದಗಳು. ಅದ್ರ ಬಗ್ಗೆ ನಾನು ಮಾತಾಡ್ತಾರೆ, ಅವ್ರನ್ನ ಟೀಕೆ ಮಾಡ್ತಾರೆ, ವಿಮರ್ಶೆ ಮಾಡ್ತಾರೆ, ಬೇಡ ಅದಕ್ಕೆ. ನಾನು ಮೌಢ್ಯಕ್ಕೆ ವಿರೋಧಿಯನ್ನು ಹೊರತು ವಿಜ್ಞಾನಕ್ಕೆ ವಿರೋಧಿ ಅಲ್ಲ. ಇದ್ದರೆ ಸಂತೋಷ. ನಾನು ನಂಬ್ತಾ ಇದ್ದೀನಿ ಪ್ಲೀಸ್. ನಾನು ನೋಡಿಲ್ಲ, ನಂಬ್ತಾ ಇದ್ದೀನಿ, ಸೈದ್ಧಾಂತಿಕವಾಗಿ ನಂಬ್ತಾ ಇದ್ದೀನಿ. ಇರಲಿ, ಅದು ಸಹ ನಿಮಗೆ ಗೊತ್ತಿದೆ. ಆಯಿತು, ಎಲ್ಲೋ ಅಂದರೆ ದೇವರಿದ್ದಾನೆ ಇಟ್ಕೊಳ್ಳೋಣ. ಇದ್ದಾನೆ. ನನಗೊಂದು ಸಮಸ್ಯೆ ಆಗಿದೆ, ನನಗೆ ದುಡ್ಡು ಬೇಕು, ನಾನು MLA ಆಗಬೇಕು, ಅಥವಾ ನನಗೆ ನಮ್ಮ ಮಕ್ಕಳು ಮದುವೆ ಆಗಬೇಕು, ಅಥವಾ ನಾನೊಂದು ಆಸ್ತಿ ಮಾಡಬೇಕು. ಇದೆ ನಮ್ಮ ಬೈಕಲ್ಲಿ ಇನ್ನೇ ಇರ್ತಾವೆಲ್ಲ, ಏನೋ ಇದೆ ಲೆಕ್ಕಾಚಾರ. ಅದನ್ನೇ ನಾವು
ನಮ್ಮ ಬಯಕೆ ಅಂತ ಹೇಳ್ತೀವಿ, ಅಥವಾ ಡಿಸೈರ್ ಅಂತ ಹೇಳ್ತೀವಿ. ಇದು ಮೆಟೀರಿಯಲೈಸ್ ಆಗಬೇಕು. ದಟ್ ಇಸ್ ಕಾಲ್ಡ್ ಮೆಟೀರಿಯಲೈಸೇಷನ್ ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ, ನಮ್ಮ ಸೈಕಿಕ್ ಪವರ್ ಭಾಷೆ. ದಟ್ ಇಸ್ ಕಾಲ್ಡ್ ಮೆಟೀರಿಯಲೈಸೇಷನ್ ಅಂತ. ಮೆಟೀರಿಯಲೈಸೇಷನ್ ಅಂತ ಡಿಸೈರ್ ಅಂತ ಹೇಳ್ತೀವಿ, ಅಥವಾ ಮೆಟೀರಿಯಲೈಸೇಷನ್ ಅಂತ ಡ್ರೀಮ್ ಅಂತ ಹೇಳ್ತೀವಿ. ಅದನ್ನು ಇರಲಿ ಆಗಬೇಕು. ಯಾರು ಮಾಡಬೇಕದನ್ನು? ದೇವರು ಮಾಡಬೇಕು. ಆ ದೇವ್ರ ಸ್ವಲ್ಪ ಬೇಡಿಕೆ ಹೋಗಬೇಕು. ಸ್ವಾಮಿ ನನಗೆ ಅರ್ಜೆಂಟ್ ದುಡ್ಡು ಬೇಕು, ದುಡ್ಡು ಕೊಡು, ನಮ್ಮ ಹೋಗ್ಬೇಕದು. ದೇವ್ರು ಎಲ್ಲಿದ್ದಾರೆ ಅಂತ ಗೊತ್ತೈತಲ್ಲ ಹೋಗೋದು. ಕಲ್ಲಲ್ಲಂತೂ ದೇವರಿಲ್ಲ, ಅದಂತೂ 100%. ಅದರಲ್ಲಿ ಯಾವ ಸಂದೇಹನೂ ಇಲ್ಲ. ಮತ್ತು ದೇವರೆಲ್ಲಿದ್ದಾನೆ, ಎಲ್ಲಿದ್ದಾನೆ ಗೊತ್ತಿಲ್ಲ, ಬಟ್ ಪರವಾಗಿಲ್ಲ. ಸೈಕಿಕ್ ಪವರ್ ಮೂಲಕ ನಾವು ಯಾವುದೋ ವ್ಯಕ್ತಿ, ಎಲ್ಲೇ ಇರೋ ವ್ಯಕ್ತಿಗೆ ನಾವು ಸೈಕಿಕ್ ಪವರ್ ಕಳ್ಸೋಕ್ಕೆ ಸಾಧ್ಯವಾದಾಗ, ಎಷ್ಟು ದೂರ ಇಲ್ಲಿ ದೂರ ಎಂಬುದು ವಿಚಾರವೇ ಅಲ್ಲ ಅಂತ ನಮ್ಗೆ ಅಂದ್ಕೊಂಡಾಗ, ಇಲ್ಲಿಂದ 100 ಕಿಲೋಮೀಟರ್ ದೂರದಲ್ಲಿದ್ದರು ಒಂದೇ, ಇಲ್ಲಿಂದ 10,000 ಕಿಲೋಮೀಟರ್ ದೂರದಲ್ಲಿದ್ದರು, 20,000 ಕಿಲೋಮೀಟರ್ ದೂರದಲ್ಲಿದ್ದರು ಸಹ ಒಂದೇ. ಕ್ಷಣ ಮಾತ್ರ ನಮ್ಮ ಶಕ್ತಿ ತರಂಗಗಳು ಹೋಗ್ತದೆ ಅದು ನಿಜ ಅಂತ ನಾವು ಅಂದ್ಕೊಂಡಿದ್ದರೆ, ಮತ್ತು ದೇವರೆಲ್ಲ ದೇವ್ರ ಹತ್ರ ಕಳ್ಸೋಣ ಶಕ್ತಿ ತರಂಗಗಳನ್ನ, ಸೈಕಿಕ್ ದೇವ್ರ ಹತ್ರ ಕಳ್ಸೋಣ ವಿತ್ ನಮ್ಮ ಬೇಡಿಕೆ. ಆ ದೇವರಿಗೆ ನಮ್ಮ ಪ್ರಾರ್ಥನೆ, ನಮ್ಮ ಬೇಡಿಕೆಯನ್ನು ಈ ಸೈಕಿಕ್ ಪವರ್ ಮೂಲಕ ಕಳಿಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಯಾವ ಥರ ನಾವು ವ್ಯಕ್ತಿ ಕಳಿಸ್ತೀವೋ ದೇವರು ಅದನ್ನೇ ಕಳಿಸ್ರಿ. ನಮ್ಮದು ಸ್ವಾಮಿ ಇದು ನನ್ನ ಬೇಡಿಕೆ, ನನಗೆ ಸಮಸ್ಯೆ ಇದೆ, ಕಳಿಸ್ರಿ ಪರಿಹಾರಕ್ಕೋಸ್ಕರ. ವಾಟ್ ಇದೆ, ತಪ್ಪೇನಿದೆ? ಇಷ್ಟು ನಿಮ್ಗೆ ಖರ್ಚೇನಾಗ್ತದೆ, ಇಷ್ಟು ಮೌಢ್ಯನೂ ಅಲ್ಲ. ನೀವು ಮನೆ ಕುತ್ಕೊಂಡು ಮಾಡೋ ಕೆಲಸ, ನೀವೆಲ್ಲೋ ಖರ್ಚು ಮಾಡ್ಕೊಂಡು ದೇವ್ರ ಹತ್ರ ಹೋಗ್ತಾ ಇಲ್ಲ, ಖರ್ಚು ಮಾಡಿಕೊಂಡು ಯಾರು ಪೂಜೆಗೆ ದುಡ್ಡು ಕೊಡ್ತಾ ಇಲ್ಲ, ಯಾರು ಕಾಣಿಕೆ ಕೊಡ್ತಾ ಇಲ್ಲ, ಇಸುಗಳು ದುಡ್ಡು ಖರ್ಚು ಮಾಡ್ತಾ ಇಲ್ಲ. ಹೋಗ್ರಿ, ಈ ಬೇಡಿಕೆಗೆ ಸಹ ತಾರ್ಕಿಕವಾಗಿ ನಾನು ಹೇಳ್ತಾ ಇದ್ದೀನಿ. ಇವರು ಇಸುಗಳು ಕಣ್ಣಿಟ್ಕೊಂಡು ದೇವರಿಗೆ ಪ್ರಾರ್ಥನೆ ಮಾಡೋದು ಹೇಳ್ತಾ ಇಲ್ಲ. ನೀವು ಒಬ್ಬ ವ್ಯಕ್ತಿಗೆ ಸೈಕಿಕ್ ಪವರ್ ತರಂಗ ಕಳಿಸೋಕ್ಕೆ ಸಾಧ್ಯ ಅಂತ ನಿಮ್ಮ ಫಸ್ಟ್ ನಿಮ್ಮ ಮನವರಿಕೆ ಆಗಲಿ. ಮನವರಿಕೆ ಆದ ನಂತರ ಅದೇ ಶಕ್ತಿ ತರಂಗಗಳ ಅದೇ ರೂಪದಲ್ಲಿ, ಅದೇ ವಿಧಾನದಲ್ಲಿ ದೇವ್ರ ಹತ್ರ ಕಳಿಸಿ. ಕೆಲಸ ಆಗೋದು ಬಿಡೋದು ಆಮೇಲೆ. ಯಾಕೆಂದರೆ ಇದು 100% ಗ್ಯಾರಂಟಿ ಕೊಡ್ತಾ ಇಲ್ಲ. ಆ ವ್ಯಕ್ತಿಯ ಆ ಮಾನಸಿಕ ಶಕ್ತಿ ಮೇಲೆ ಡಿಪೆಂಡ್ ಆಗ್ತದೆ. ಆಗೋ ಕೆಲಸಗಳನ್ನ ನಾವು 100% ಹೇಳ್ಬೋದು, ಅದಿರಲಿ. ರಿಸಲ್ಟ್ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಹೇಳ್ತಾ ಇದ್ದೀನಿ. ನಮ್ಮ ತರಂಗಗಳನ್ನ ದೇವ್ರ ಹತ್ರ ಕಳಿಸೋಕ್ಕೆ ಸಾಧ್ಯ. ಏನು ಕಳ್ಕೊಳ್ತೀರ? ಏನು ಕಳ್ಕೊಳ್ಳಲ್ಲ. ಯಾವುದೇ ವ್ಯಕ್ತಿ ಹತ್ರ ಹೋಗ್ತಾ ಇಲ್ಲ, ಯಾವುದೇ ಒಂದು ಏನೋ ದುಡ್ಡು ಕಳ್ಕೊಳ್ತಾ ಇಲ್ಲ. ಇದು ಮೌಢ್ಯನೂ ಅಲ್ಲ. ಇದು ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಈಗ ಉದಾಹರಣೆಗೆ ಬೆಳಿಗ್ಗೆ ಎದ್ದು ಸೈಕಿಕ್ ಪವರ್ ಪ್ರಾಕ್ಟೀಸ್ ಮಾಡ್ತಾಯಿನಿ, ಪ್ರಾಕ್ಟೀಸ್ ಮಾಡಿ ರೂಪ ವಿಧಾನ ಯಾವುದೇ ಇರಲಿ, ನಾನು ದೇವ್ರ ಹತ್ರ ಸ್ವಾಮಿ ನಾನು MLA ಆಗಬೇಕು ಅಂತ ಒಂದು ಕನಸು ಕಾಣ್ತೀವಿ. ಆ MLA ಆಗಬೇಕು ಅಂತ ನಾವು ಕನಸು ಕಂಡಾಗ ಏನಾಗ್ತದೆ, ಅಟ್ಲೀಸ್ಟ್ ಆ ದೇವರು ನಮಗೆ MLA ಮಾಡೋದು ಅದಾದಮೇಲೆ ನಮ್ಮಂಥ ಪ್ರಯತ್ನ, ನಮ್ಮಲ್ಲಿ ಅಂತ ಪ್ರಯತ್ನ ಇರ್ತದ, ಆತ್ಮವಿಶ್ವಾಸ ಮೂಡುತ್ತೆ ನಮ್ಮಲ್ಲಿ. ಆದ್ದರಿಂದ ಪ್ರತಿಯೊಬ್ಬರು ಈ ವಿದ್ಯೆಯನ್ನು ಕಲಿಯಿರಿ. ಇಂಥ ಅದ್ಭುತವಾದ ಒಂದು ಪವಾಡ ಸದೃಶ ವಿಧಾನ ಇದು. ಎಲ್ಲೋ ದೂರದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ನಾವು ಕಳಿಸೋಕ್ಕೆ ಸಾಧ್ಯ. ಆ ಸಾಧ್ಯತೆ ನಿಮಗೆ ಅಂದುಕೊಂಡ ನಂತರ, ನನ್ನ ಮಾತು ನಂಬಕೋಬೇಡಿ, ಫಸ್ಟ್ ನೀವು ಅಂದ್ಕೊಳ್ಳಿ, ನೀವು ಮಾಡಿ ನಂತರ ಆಮೇಲೆ ದೇವ್ರ ಹತ್ರ ನಿಮ್ಮ ಪ್ರಾರ್ಥನೆ ಕಳಿಸಿ. ಅದಕ್ಕೆ ವಿಧಾನ ಹೇಳ್ಕೊಳಕ್ಕೆ ನಾನು ಸಿದ್ಧವಾಗಿದ್ದೀನಿ. ಇಂತಹ ಒಂದು ಅದ್ಭುತವಾದ ವಿದ್ಯೆಯನ್ನು ಕಲಿಯಲಿಕ್ಕೆ ಇಷ್ಟಪಟ್ಟ ವ್ಯಕ್ತಿಗಳು ಅಥವಾ ಹಲವು ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಹುಡುಕುತ್ತಿರುವ ವ್ಯಕ್ತಿಗಳು ನನ್ನ ಸಂಪರ್ಕ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.